ಸಿದ್ಧರಾಮ ಸಿದ್ಧರಾಮ ಅಂತ ಕರ್ಯಾಕತ್ತು. ಸಿದ್ಧರಾಮ ಬೆಳ್ಯಾಕಂತ. ಬೆಳೀತಾ ಬೆಳೀತಾ ತಂದೆ ತಾಯಿ ಆಸೆ ಏನು ಅಂತಂದ್ರೆ ಮಕ್ಕಳು ಬೆಳ್ಯಾಕತ್ತು ಅಂತಂದ್ರೆ ಒಂದಿಷ್ಟು ತುಂಟತನ ಮಾಡಿದ್ರೆ ಬಹಳ ಚಂದ. ತಂದೆ ತಾಯಿಗೆ ಮಕ್ಕಳು ಹಂಗ ಕುಂದ್ರಬಾರ್ದು. ಒಂದಿಷ್ಟು ಓಡಾಡ್ತಿರ್ಬೇಕು, ಅಂಬೆ ಕಾಲಿನಿಂದ ಏನಾರ ಮನ್ಯಾಗ ಉಳಿಸ್ತಿರ್ಬೇಕು, ಬಾಂಡೆ ಕೆಡಿತಿರ್ಬೇಕು, ಟಿವಿ ಕೆಡಿತಿರ್ಬೇಕು. ಹಿಂಗಾದ್ರೆ ಬಹಳ ಚಲೋ. ಆದ್ರೆ ಸಿದ್ಧರಾಮ ಬೆಳೀತಾ ಬೆಳೀತಾ ಇಂಥವು ಯಾವ ಬಾಲಲೀಲೆಗಳನ್ನು ಮಾಡಲಿಲ್ಲ. ಸುಮ್ಮ ಮಂಕ ಬುದ್ಧಿಯಾಗಿ ಒಂದು ಕಡೆ ಕುಂತು ಬಿಡಾಮ. ಒದರಿದ್ರೆ ಕೊಡ್ತಿದ್ದಿಲ್ಲ, ಮಾತಾಡಿದ್ರೆ ಮಾತಾಡ್ತಿದ್ದಿಲ್ಲ, ಹೊಟ್ಟೆ ಹಸು ಅಂತಿದ್ದಿಲ್ಲ, ನೀರು ಕುಡಿಬೇಕಂತಿದ್ದಿಲ್ಲ. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಆ ಹುಡುಗರು ಜೋಡಿ ಆಡ್ಬೇಕು, ಈ ಹುಡುಗರು ಜೋಡಿ ಇದೇನೇನೂ ಇಲ್ಲ. ಒಟ್ಟು ಒಂದು ಮೂಲೆಯಾಗ ಸುಮ್ಮ ಕುಂತು ಬಿಡೋದು. ಇಲ್ಲಾಂದ್ರೆ ಹೊರಗೆ ಹೋಗಿ ಕಟ್ಟಿ ಮ್ಯಾಗ ಸುಮ್ಮ ಕುಂತು ಬಿಡೋದು. ಒಂದು ಕಡೆ ನೋಡ್ಕೋತ ಅಡ್ಡಾಡೋ ಜನ ಅನ್ನಕತ್ರು. ನೋಡಾಕ ಎಷ್ಟು ಚಂದ ಐತಿ ಹುಡುಗ. ಮುದ್ದುಗೌಡ ಸುಗ್ಲಾದೇವಿಗೆ ವಯಸ್ಸಾದ್ಮ್ಯಾಗ ಪರಮಾತ್ಮ ಒಂದು ಮಗು ಕೊಟ್ಟಾನ. ಆದ್ರೆ ಏನ್ ಮಾಡೋದು, ಚಲೋ ಮಗು ಕೊಡ್ಲಿಲ್ಲ, ಹುಚ್ಚು ಮಗನ ಕೊಟ್ಟು ಬಿಟ್ರು. ಹುಚ್ಚೈತಿ, ಅದ ಹುಚ್ಚೈತಿ. ನೋಡ, ಮಾತಾಡಿದ್ರೆ ಮಾತಾಡಂಗಿಲ್ಲ, ಒದರಿದ್ರೆ ಅನ್ನಂಗಿಲ್ಲ, ಸುಮ್ಮ ಮೂಲ್ಯಾಗ ಕೂತು ಬಿಡ್ತೈತಿ. ಪೆದ್ದ ಹುಚ್ಚ ಅಂತ ಮಾತಾಡಕತ್ರು. ಯಾವಾಗ ಜನ ಮಾತಾಡಕತ್ರು ತಂದೆ ತಾಯಿಗಂತ ಮುದ್ದುಗೌಡ ಸುಗ್ಲಾದೇವಿಗೆ ಅನಿಸ್ತೈತಿ, ಏನಪ್ಪ ಪರಮಾತ್ಮ, ಮಗು ಇಲ್ಲ 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 ಅಂತಿದ್ವಿ. ಆದ್ರೆ ಒಂದು ಮಗು ಕೊಟ್ಟು ಚಲೋದು ಕೊಡಬಾರ್ದಾಗಿತ್ತೇನು. ಮೊದಲು ಮಕ್ಕಳಿಲ್ಲ ಅಂತಕ್ಕಂಥ ಸಂಕಟ ಒಂದು ಕಡೆ ಇತ್ತು, ಈಗ ಆ ಸಂಕಟ ಹೋಗೈತಿ. ಆದ್ರೆ ಹುಚ್ಚ ಮಗ ಹುಟ್ಟ್ಯಾನ ಅನ್ನೋ ಸಂಕಟ ಕೊಟ್ಟಿಬಿಲ್ಲಪ್ಪ. ಮಗ ನಾವ ಉಣಿಸ್ಬೇಕು, ಹೊಟ್ಟೆ ಹಸದೈತಿ ಅನ್ನಂಗಲ್ಲ, ನಾವ ನೀರು ಕುಡಿಸ್ಬೇಕು, ನೀರಡಿಕೆ ಆಗೈತಿ ಅನ್ನಂಗಲ್ಲ, ಒಟ್ಟ ಮೂಲ್ಯಾಗ ಕುಂತು ಬಿಡ್ತೈತಿ. ಏನ್ ಮಾಡೋದು ಅಂತ ಮತ್ತೂ ಕೂಡ ತಂದೆ ತಾಯಿಗೆ ದುಃಖ ಬಿಡ್ಲಿಲ್ಲ. ಅವರು ಸುಮ್ಮಿದ್ರು ಕೂಡ ಮಂದಿ ಸುಮ್ಮಿರ್ಬೇಕಲ್ರಿ. ಆಡ್ಕೊಳ್ಳೋ ಮಂದಿ ಇವ್ರು ಸುಮ್ಮಿರಂಗಿಲ್ಲ. ಅವ್ರು ಮರ್ತಿದ್ರು, ಯಾಕೆ ಹೆತ್ತವ್ರಿಗೆ ಹೆಗ್ನ ಆದ್ರು ಮುದ್ದ ಅಂತ ಹೇಳ್ತಾರ. ಆದ್ರೆ ಮಂದಿ ಅದಾರಲ್ಲ, ಹುಚ್ಚೈತ ಹುಡುಗ, ಹುಚ್ಚ ಮಗಗ ಜನ್ಮ ಕೊಟ್ಬಿಟ್ರು. ವಯಸ್ಸಿನಾಗ ಹಡದ್ರೆ ಹಿಂಗ ಆಗೋದು. ಯಾವುದೋ ಒಂದು ಗುರು ಬಂದ ಆಶೀರ್ವಾದ ಕೊಟ್ಟ, ಮಗ ಕೊಟ್ಟ, ಏನ್ ಮಾಡೋದು, ಹುಚ್ಚ ಮಗನ ಹಡ್ಕೊಂಡ್ ಕೊಟ್ರು ಅಂತ ಬಾಯಿಗೆ ಬಂದಂಗ ಮಾತಾಡೋರು. ಇವು ಸುಮ್ಮಿರಂಗಲ್ಲ ಜನ, ಬಹಳ ವಿಚಿತ್ರ ಜನ. ಹಾಗೂ ಈಗೂ ಹಂಗ ತಮ್ಮ ಮಕ್ಕಳು ಏನ ಮಾಡ್ತಿರೋಲಕ್ರ, ತಮ್ಮ ಮಕ್ಕಳ ಬಗ್ಗೆ ಚಿಂತಿರಂಗಿಲ್ಲ ಇವ್ರಿಗೆ. ಮಂದಿ ಮಗ ಏನ್ ಮಾಡಾಕತ್ತಾನ ಅನ್ನೋದ ಬಹಳ ಚಿಂತೆ. ನಿಮ್ಮ ಮಗ ಪಾಸ್ ಆದನ, ಎಷ್ಟು ಮಾರ್ಕ್ಸ್ ತಗೊಂಡ್, ಅವ್ರ ಮಗ ಫೇಲ್ ಆಗಿರ್ತೈತಿ. ಆದ್ರೂ ಮಗ್ಗಲ ಮನೆಯವ್ರ ಮಗ 100ಕ್ಕೆ 100 ತೆಗಿಬೇಕು. ಅಯ್ಯ ಅಷ್ಟೇ ಮಾರ್ಕ್ಸ್ ತೆಗದಾನ ಅನ್ನೋದು. ತನ್ನ ಮಗ ಏನಾರ ಮಾಡೋಲಕ್ಕ, ಅದು ಕುಡಿತಿರ್ತೈತಿ, ಚಟ ಮಾಡ್ತಿರ್ತೈತಿ, ಏನಾರ ಮಾಡೋಲಕ್ಕ. ನಿನ್ನ ಮಗ ಹಂಗ ಮಾಡಾಕತ್ತಿದ್ ನೋಡಲ್ಲಿ. ಮಂದಿ ಮಕ್ಕಳ ಬಗ್ಗೆ ಮಾತಾಡೋದು. ತನ್ನ ತಾಟ್ನ್ಯಾಗ ಹೆಣ ಬಿದ್ದಿದ್ರು ಕೂಡ ಮಂದಿ ತಾಟ್ನ್ಯಾಗ ನಣ ತೆಗ್ಯಾಕ ಹೋಗ್ದತಿ ಈಗಿನ ಮಂದಿ. ಯಾರಿಗೂ ಬಿಡಂಗಿಲ್ಲ ಇವ್ರು. ಹಂಗ ಆಡ್ಕೊಳಕತ್ ಬಿಟ್ರ. ಮುದ್ದುಗೌಡ ಸುಗ್ಲಾದೇವಿ ಹುಚ್ಚ ಮಗಗೆ ಜನ್ಮ ಕೊಟ್ಟಾರ, ಹುಚ್ಚ ಮಗಗೆ ಜನ್ಮ ಕೊಟ್ಟಾನ. ಹುಚ್ಚೈತಿ ಹುಚ್ಚೈತಿ ಹುಚ್ಚೈತಿ. ತಂದೆ ತಾಯಿಗೆ ಚಿಂತೆ ಆತು. ಹಂಗ ಬೆಳೀತಾ ಬೆಳೀತಾ ಸಿದ್ಧರಾಮ್ ಬೆಳೆದ. ಮುಂದ ವಿಚಾರ ಮಾಡ್ತಾರ ತಂದೆ ತಾಯಿ, ಹಿಂಗ ಬಿಟ್ರ ಮಗ ಹೊಟ್ಟೆ ಹಸದತ್ತನ್ನಂಗಲ್ಲ, ನೀಡಕ್ಕೆ ಆಗಂಗಿಲ್ಲ. ಯಾವ ಹುಡುಗರ ಜೋಡ ಒಂದಿಟ್ಟು ಎದಕ್ಕಾರ ಕೆಲ್ಸಕ್ಕೆ ಹಚ್ಚಿದ್ರ ಹೊಟ್ಟೆರ ಹಚ್ಚಿಬೋದು, ಏನಾರ ಸ್ವಲ್ಪ ಪರಿವರ್ತನೆ ಆಗಬಹುದು ಅಂತ ಸುಗ್ಲಾದೇವಿ ಮುದ್ದುಗೌಡ ಏನ್ ಮಾಡ್ತಾರ, ಹುಡುಗಗೆ ಒಂದಿಷ್ಟು ಆಕಳುಗಳು ದನಗಳು ಕಾಯಕ ಕಳ್ಸುನು. ಹೋಗಲಿ ನಮ್ಮ ಹೊಲದ ದಂಡಿಗೆ ಅಡವಿಯೊಳಗ ಆಕಳ ಮೇಯಿಸ್ಕೊಲಿ. ಯಾಕಂದ್ರೆ ಅಲ್ಲಿ ಆಕಳ ಮೇಯಿಸಾಗ ಓಡಾಡಿ ಹುಡುಗರು ಜೋಡ ಅವ್ರನ್ನ ನೋಡಿ ಇವನು ಕೂಡ ಒಂದಿಷ್ಟು ಬದಲಾಗ್ಬೋದು, ಇಲ್ಲಾಂದ್ರೆ ಹೊಟ್ಟೆ ರಸದ ತಾನ ಊಟ ಮಾಡ್ಬೋದು ಅಂತ ವಿಚಾರ ಮಾಡ್ತಾರ. ವಿಚಾರ ಮಾಡಿ ಓಣಿಯೊಳಗ ಬಹಳ ಮಂದಿ ಹುಡುಗರು ಹೋಗ್ತಿರ್ತಾರ ದನ ಕಾಯಕ. ಸಿದ್ಧರಾಮನನ್ನು ಕಳಿಸ್ಬೇಕು. ನೋಡಿ ಸಿದ್ಧರಾಮ, ನೀನು ಆ ಹುಡುಗರ ಜೋಡ ಮನ್ಯಾಗ ದನ ಬಿಟ್ಕೊಂಡು ಹೋಗಪ್ಪ ಅಂತ ದನ ಬಿಟ್ಕೊಂಡು ಕಳಿಸು. ಮುಂದೆ ತಾಯಿ ಕರಳು ಕೇಳಂಗಲ್ಲ. ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಹೇಳ್ತಾಳ, ನೋಡ್ರಪ್ಪ ನನ್ನ ಮಗ ಸಾಂದ್ ಐತಿ, ಅದಕ್ಕೇನೋ ತಿಳಿಯಂಗಿಲ್ಲ, ಸ್ವಲ್ಪ ದಡ್ಡಿದ್ದಂಗ ಐತಿ, ನೀವ ಕರ್ಕೊಂಡ್ ಹೋಗ್ರಪ್ಪ. ಮತ್ತ ಅವಾಗ ಊಟ ಮಾಡೋ ಸಂದರ್ಭದೊಳಗೆ ಊಟ ಮಾಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ನೀವ್ ಏನು ಊಟ ಮಾಡ್ತಿರ್ತೀರಿ, ನಿಮ್ ಜೋಡ ನನ್ನ ಮಗನ್ನು ಕೂಡ ಕರ್ಕೊಂಡು ಊಟ ಮಾಡ್ರಪ್ಪ, ಸ್ವಲ್ಪ ಕರ್ಕೊಂಡವ್ರಿ, ಚಂದಾಗ ಹೊಳೆ ಕರ್ಕೊಂಬರ್ರಿ ಅಂತ ಆ ಮಕ್ಕಳಿಗೆಲ್ಲ ಕೇಳ್ಕೊತಾಳ. ಆಯ್ತು ಹೇಳ್ರಿ, ನಾವು ಕರ್ಕೊಂಡ್ ಬರ್ತೀವಂತ ಸಿದ್ಧರಾಮನ ಕರ್ಕೊಂಡು ಹೋದ್ರ ದನ ಕಾಯಕ ಪ್ರಾರಂಭ ಮಾಡಿದ. ಬುತ್ತಿ ಕೊಟ್ಟು ಕಳ್ಸಾಕಿ. ಯಾವಾಗ ಬುತ್ತಿ ಕೊಟ್ಟು ಕಳ್ಸಾಕಿ ಹೋಗ್ತಿದ್ ಸಿದ್ಧರಾಮ, ಎಲ್ಲಾ ಹುಡುಗರ ಜೋಡ್ ಹೋಗಿ ಎಲ್ಲಾರು ಹೆಂಗ ದನ ಬಿಡ್ತಿದ್ರು, ಅವ್ ದನ ಮೇಯ್ತಿದ್ದು, ಹುಡುಗರೆಲ್ಲ ಆಟ ಆಡ್ತಿದ್ದು ಸುತ್ತಲ್ಕ. ಇವ ಏನ್ ಮಾಡವ, ಒಂದು ಗಿಡದ ಕೆಳಗ ಕುಂದ್ರವ. ಅಲ್ಲೇ ಒಂದಿಷ್ಟು ಮಣ್ಣು, ಹಸಿ ಇರ್ತಕ್ಕಂಥ ಮಣ್ಣು ತಗೊಂಡು ಗ್ವಾಳೆ ಹಾಕಿ ಲಿಂಗದ ಆಕಾರ ಮಾಡಿ ಅದರ ಮುಂದೆ ಸುಮ್ಮ ಕೈ ಮುಚ್ಕೊಂಡು ಧ್ಯಾನ ಕೂತಂಗ್ ಕುಂದ್ರವ.
ಕೂತು ಊಟದ ಸಂದರ್ಭದೊಳಗ ತನಗ್ ಕಳಿಸಿರ್ತಕ್ಕಂಥ ಬುತ್ತಿ, ತನಗ ಅವು ಕೊಟ್ಟು ಕಟ್ಟಿರ್ತಕ್ಕಂಥ ಬುತ್ತಿಯನ್ನ ಏನು ಲಿಂಗ ಪೂಜೆ ಮಾಡಿರ್ತಿದ್ದ, ಆ ಲಿಂಗ ಪೂಜೆ ಮುಂದೆ ಇಟ್ಟಿರ್ತಕ್ಕಂಥ ಬುತ್ತಿಯನ್ನ ಅದನ್ನ ನೈವೇದ್ಯ ಅಂತ ಮಾಡಿದ ಬರ್ರಿ ಅಂತ ಎಲ್ಲಾರಿಗೆ ಹಂಚ್ತಿದ್ದ ಹುಡುಗರಿಗೆ. ತಾ ಉಪವಾಸ ತಾ ಉಣ್ತಿದ್ದಿಲ್ಲ. ಪ್ರತಿನಿತ್ಯ ಇದ ಹೋಗೋದು, ದನ ಬಿಡೋದು, ಒಂದು ಮೂಲ್ಯಾಗ ಒಂದು ಗಿಡದ ಕೆಳಗೆ ಕುಂದ್ರದು, ಅಲ್ಲಿ ಇರ್ತಕ್ಕಂಥ ಲಿಂಗವನ್ನು ನೋಡೋದು, ಆ ಲಿಂಗು ಪೂಜೆ ಮಾಡೋದು. ಆ ಹುಡುಗರು ಅಂತಿದ್ರು, ಏನ ಮಣ್ಣೊಳಗೆ ಆಟ ಆಡ್ತಾನೆ ಸಿದ್ಧ, ಹುಚ್ಚೈತಿ ಅಂತ ಹುಡುಗರು ತಾವಿಗೆ ತಾವು ಆಟ ಆಡ್ತಿದ್ರು. ಹಿಂಗ ಹೋತು ಆದ್ರ ಸಿದ್ದರಾಮ ಹುಚ್ಚ ಹುಚ್ಚ ಅಂತ ಜನ ಮಾತಾಡ್ತಿದ್ರು, ಎಲ್ಲಾರು ಹುಚ್ಚ ಅಂತ ತಿಳ್ಕೊತಿದ್ರು. ಆದ್ರ ಅವನ ಅಂತರಂಗವನ್ನು ಯಾರು ಕೂಡ ಬಲ್ಲಿತ್ತಿಲ್ಲ. ಹೊರಗೆ ನೋಡಾಕ ಮಾತ್ರ ಹುಚ್ಚರಂಗ ಕಂಡ್ರು ಕೂಡ ಅಂತರಂಗದೊಳಗ ಆ ಪರಮಾತ್ಮನ ನೆನಪು, ಪರಮಾತ್ಮನ ಧ್ಯಾನ ಇತ್ತವಂಗ. ಹಾಲಿನೊಳಗಿನ ತುಪ್ಪದಂತೆ, ದೇಹದೊಳಗಿನ ಆತ್ಮದಂತೆ, ಮರದೊಳಗಿನ ಕಿಚ್ಚಿನಂತೆ, ಬಯಲೊಳಗಿನ ಗಾಳಿಯಂತೆ ಸಿದ್ದರಾಮನೊಳಗ ಆ ಪರಮಾತ್ಮನ ನೆನಪು ಇತ್ತು. ಯಾಕೆ ನೋಡಿದ್ರೆ ಕಾಣಂಗಲ್ಲ ಇವು ಯಾವು. ಬರೀ ನಾವು ಹಾಲು ತಂದಿಟ್ಟಿರ್ತೀವಿ, ಆ ಹಾಲು ತಂದಿಟ್ಟು ಇದ್ರೊಳಗ ತುಪ್ಪ ಕಾಣಂದ್ರೆ ಕಾಣ್ತತನ? ತುಪ್ಪ ಕಾಣ್ತತನ್ರಿ ಯಾರಿಗೆ? ಹಾಲೊಳಗ ಯಾವಾಗ ಕಾಣ್ತತದು? ಆ ಹಾಲಿಗೆ ಹೆಪ್ಪಾಗಿದ ಮ್ಯಾಗ ಅದು ಮಜ್ಜಿಗೆ ಆಗಿ, ಮಜ್ಜಿಗೆ ಕಡದ ಮ್ಯಾಗ ಬೆಣ್ಣೆ ಆಗಿ, ಬೆಣ್ಣೆ ಕಾಸಿದ ಮ್ಯಾಗ ತುಪ್ಪ ಕಾಣ್ತತಿ. ಹಂಗ ಕಾಣಂದ್ರೆ ಕಾಣಂಗಲ್ಲ. ಮರದೊಳಗ ಬೆಂಕಿ ಕಟ್ಟಿಗೆ ಹಚ್ಚಿದ್ರ ಬೆಂಕಿ ಹತ್ತತ ಅನ್ನೋದು ಗೊತ್ತೈತಿ. ಆದ್ರೆ ಈಗ ಮರ ಐತಿ, ಇದ್ರೊಳಗೆ ಬೆಂಕಿ ಕಾಣಕತ್ತತನ? ಇಲ್ಲ. ಅಂದ್ರೆ ಅದ್ರೊಳಗೆ ಅಡಕವಾಗಿ ಐತಿ. ಅದು ಬಯಲೊಳಗಿರ್ತಕ್ಕಂಥ ಗಾಳಿ ಕಣ್ಣಿಗೆ ಕಾಣ್ತತೆ ಯಾರಿಗರ? ಆಕಾರ ಇಲ್ಲ, ಬಣ್ಣಿಲ್ಲ, ನಿರಾಕಾರವಾಗಿರ್ತಕ್ಕಂಥ ಗಾಳಿನೂ ಕೂಡ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಆದ್ರೆ ಗಾಳಿ ಐತಿ ಇಲ್ಲ ಅಂತಂತೀರ, ಕಣ್ಣಿಗೆ ಕಾಣಂಗಿಲ್ಲ ಅಂತ? ಹಂಗಿಲ್ಲ. ದೇಹದೊಳಗಿನ ಆತ್ಮದಂತೆ, ದೇಹದೊಳಗೆ ಆತ್ಮ ಐತಪ್ಪ. ಯಾರ ಆತ್ಮ ನೋಡ್ರಿ? ಯಾರು ನೋಡಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಆತ್ಮ ಇಲ್ಲ ಅಂದ್ರೆ ದೇಹನೂ ಇಲ್ಲ. ಕಣ್ಣಿಗೆ ಕಾಣಂಗಿಲ್ಲ ಅಂದ್ರೂ ಕೂಡ ಅದು ಐತಿ, ಆದ್ರೆ ನಮಗೆ ಕಾಣಂಗಿಲ್ಲ. ಹಂಗ ಸಿದ್ದರಾಮನ್ ನೋಡಾಕ ಈ ವಸ್ತುಗಳಂತೆ ಕಂಡ್ರು, ಹುಚ್ಚನಂತೆ ಕಂಡ್ರು, ಅವನ ಆತ್ಮದೊಳಗ ಆ ಪರಮಾತ್ಮನ ನೆನಪು ಯಾವತ್ತೂ ಕೂಡ ತುಂಬಿತ್ತು. ಅವ ಒಂದು ಸಾಧನೆಯನ್ನ ಮಾಡ್ತಿದ್ದ. ಆ ಸಾಧನೆ ಸಾಮಾನ್ಯ ಜನಕ್ಕೆ ಅರಿಲಿಕ್ಕೆ ಆಗಲಿಲ್ಲ. ಪ್ರತಿನಿತ್ಯ ಹಿಂಗ 12-13 ವಯಸ್ಸು ತಂದೆ ತಾಯಿ ಬಿಡ್ತಾರ, ದನ ಕಾಯ್ಕೋತ ಇರ್ತಾನ. ಒಂದು ದಿವಸ ಪ್ರತಿದಿನದಂತೆ ಬುತ್ತಿಯನ್ನ ಕಟ್ಕೊಂಡ ಎಲ್ಲಾ ಹುಡುಗರ ಜೋಟ ಬಂದ. ಹೊಲ, ದೊಡ್ಡ ಹೊಲ ಅವ್ರದು. ಹೊಲವಿನ ಬದಿಯೊಳಗ ಒಂದು ಗಿಡದ ಕೆಳಗ ಕುಂತಿದ್ದ. ಆ ಹೊಲದೊಳಗ ನವಣಿ ಹಾಕಿರ್ತಾರ. ಬಹಳ ಚಂದ ಬೆಳಿ ಬಂದಿರ್ತೈತಿ. ಏನಪ್ಪ, ನವಣಿ ನೋಡಿದರೆ ಸಾಕು ಆಕಾಶವನ್ನ ನೋಡ್ತಕ್ಕಂಥ ತೆನೆಗಳೆಲ್ಲ ಕಾಳುಗಳನ್ನ ತುಂಬಿ ಭೂಮಿಯನ್ನ ನೋಡ್ತಕ್ಕಂತಹ ಸಂದರ್ಭ, ಪ್ರಕೃತಿ ಹಚ್ಚು ಹಸಿರಾಗಿರ್ತಕ್ಕಂತಹ ತಿಥಿ. ಸಿದ್ದರಾಮ ಕುಂತಾನ. ಎಲ್ಲಾ ಹುಡುಗರು ತಮ್ಮ ಪಾಡಿಗೆ ತಾವು ಎಲ್ಲೋ ಕಡೆ ಅಡ್ಡಾಡಕ್ ಹೋಗ್ಯಾರ. ಇವ ಕುಂತಿರ್ತಕ್ಕಂಥ ಸಂದರ್ಭದೊಳಗ ಒಬ್ಬ ಜಂಗಮ ಬರ್ತಾನ. ಎಲ್ಲಿದ್ದೋ ಗೊತ್ತಿಲ್ಲ ಜಂಗಮ ಬಂದ. ಇವ ಕುಂತಿರ್ತಾನ. ಜಂಗಮ ಬರುವುದನ್ನು ನೋಡಿದ. ಎಂದೂ ಕೂಡ ಯಾರನ್ನೂ ಮಾತಾಡಿಸಿದ್ದಿಲ್ಲ, ಯಾರಿಗೂ ಕೈ ಮುಗ್ದಿದ್ದಿಲ್ಲ, ಏನೂ ಪರಿವರ್ತನೆ ಅಂತಕ್ಕಂಥದ್ದಿದ್ದಿಲ್ಲ ಸಿದ್ದರಾಮನಲ್ಲಿ. ಯಾವಾಗ ಜಂಗಮ ಬರಾಕತ್ತೋ ಆ ಜಂಗಮನನ್ನ ನೋಡ್ತಾನ. ನೋಡಿದ ಕಣ್ಣು ತುಂಬ ನೋಡ್ತಾನ. ಆನಂದ. ತಲೆ ಮೇಲೆ ಕಿರೀಟ, ಕೊರಳೊಳಗ ಭಸ್ಮ, ರುದ್ರಾಕ್ಷಿ, ಕೈಯೊಳಗ ಬೆತ್ತ, ಜಂಗಮ ವೇಷ, ಹೆಗಲೊಳಗ ಜೋಳಗಿ, ಕಾವಿ ಬಟ್ಟೆ. ನೋಡಿದವನ ಕುತ್ತವನ ಎದ್ದು ನಿಂತು ಜಂಗಮರಿಗೆ ಕೈ ಮುಗಿದ. ಯಾವಾಗ ಜಂಗಮರಿಗೆ ಕೈ ಮುಗಿದನೋ ಆ ಜಂಗಮರ ಹುಡುಗನನ್ನ ನೋಡ್ತಾರ. ಮ್ಯಾಗ ಕೆಳಗ ನೋಡಿ ತಮ್ಮ ಜೋಳಗಿ ಇರ್ತಕ್ಕಂಥ ವಿಭೂತಿ ತೆಗೆದ ಅವನ ಹನಿಗೆ ಹಚ್ಚಿದ್ರು. ಹನಿಗೆ ಹಚ್ಚಾನ ಹುಡುಗ. ಎಂದೂ ಮಾತಾಡೇ ಇದ್ದಿಲ್ಲ. ಆಗಂತಾನ, ಯಪ್ಪ ನೋಡಾಕ ಎಷ್ಟು ಚಂದ ಕಾಣಕತ್ತೀರಪ್ಪ, ಎಲ್ಲಿಂದ ಬರಾಕತ್ತೀರಿ? ಯಾರಪ್ಪ ನೀವು? ನಿಮ್ಮ ಹೆಸರೇನು? ಎಲ್ಲಿ ಹೊಂಟಿರಿ? ಯಾರು ನೀವು ಅಂತ ಕೇಳಿದ ಹುಡುಗ. ಆಗ ಜಂಗಮ ಅಂತಾನ, ಏನಿಲ್ಲಪ್ಪ, ನಾನು ಇಲ್ಲೇ ಶ್ರೀಶೈಲ ಪರ್ವತದಿಂದ ಬರಾಕತ್ತೀನಿ.